ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಏನೋ ಕಾರಣಗಳಿಂದ ದೂರ ಆಗಿದ್ದೀರಾ. ಈಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಥಿತಿ ಹೇಗಿದೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಗಿಂತ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇಲ್ಲಿ ನಂಬರ್ 2, ನಂಬರ್ 3 ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಈಗ ಅವರ ಎನರ್ಜಿ ನೋಡೋಣ. ನಂಬರ್ 2 ಹಾಗೆ ನಂಬರ್ 3. ಬಾಟಮ್ನಲ್ಲಿ ಏನಿದೆ, 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಬರುತ್ತೆ ಇಲ್ಲಿ? ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಥಿಂಗ್ಸ್ ಡಿಡೆಂಟ್ ಗೋ ದ ವೇ ಐ ಪ್ಲ್ಯಾನ್ಡ್ ಅನ್ನೋದಿದೆ. ಬಾಟಮ್ನಲ್ಲಿ ಏನಿದೆ, ಸೆಲ್ಫ್ ಲವ್, ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್. ಇದು ನಿಮ್ಮ ಎನರ್ಜಿ ಆಗಿರುತ್ತೆ, ಇದು ಅವರ ಎನರ್ಜಿ ಆಗಿರುತ್ತೆ. ಹಾಗೆ ನೋಡಿದಾಗ ಈ ಫ್ರೆಂಡ್ಶಿಪ್ ಡಿಸ್ಕನೆಕ್ಟ್ ಆಗಿದೆ ಅನ್ನೋದು ಬರ್ತಾ ಇದೆ. ಆದ್ರೂ ಅದನ್ನ ಪ್ಯಾಚಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗೆ ಅವ್ರ ಮೇಲೆ ಕಾನ್ಫಿಡೆಂಟ್ ಆಗಿದ್ರಿ. ಪೊಸೆಸಿವ್ನೆಸ್ ಇದೆ. ಆ ವ್ಯಕ್ತಿನ ರಿಪ್ಲೇಸ್ ಮಾಡೋಕೆ ಇಷ್ಟ ಇಲ್ಲ. ಯಾವಾಗಲೂ ಆ ವ್ಯಕ್ತಿ ನಿಮಗೆ ನೆನಪಾಗ್ತಾ ಇರ್ತಾರೆ. ಆದ್ರೂ ನೀವೊಂದು ಪ್ರಾಕ್ಟಿಕಲ್ ಆಗಿರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಆದಷ್ಟು ಅವ್ರನ್ನ ಮರೆಯೋಕ್ಕೆ ಪ್ರಯತ್ನ ಮಾಡ್ತೀರಾ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೋತೀರಾ. ನಿಮಗೆ ನಿಮ್ಮದೇ ಆದ ಪ್ರಪಂಚ ಇದೆ ಅಂತ ಅನ್ನಿಸ್ತಾ ಇದೆ. ಲೈಫಲ್ಲಿ ಆಲ್ರೆಡಿ ಸೆಟ್ಲ್ ಆಗಿದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಏನೋ ಜಾಬಲ್ಲಿ ಇದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ನೀವೊಂದು ಬ್ಯುಸಿ ಪರ್ಸನ್ ಆಗಿರೋದ್ರಿಂದ ನೀವು ಯಾವಾಗಲೂ ಅದರಲ್ಲೇ ಇನ್ವಾಲ್ವ್ ಆಗಿರ್ತೀರಾ. ಆದರೆ ಮಧ್ಯ ಮಧ್ಯ ಈ ವ್ಯಕ್ತಿ ನೆನಪುಗಳು ಬಂದು ಡಿಸ್ಟರ್ಬ್ ಆಗ್ತೀರಾ ಅನ್ನೋದಿದೆ. ನೀವು ಅಂಥ ಇಮೋಷ್ನಲ್ ಪರ್ಸನ್ ಅಲ್ಲ, ಆದರೆ ಈ ವ್ಯಕ್ತಿನ ನೀವು ತುಂಬ ಹಚ್ಕೊಂಡಿದ್ದೀರಾ. ಅವ್ರು ನಿಮ್ಮಿಂದ ದೂರ ಆಗಿ ಸ್ವಲ್ಪ ಕಾಲನೇ ಕಳೆದಿದೆ. ಆದ್ರೂ ಆಗಾಗ ನೆನಪಾಗ್ತಾ ಇರುತ್ತೆ. ಅವರ ಎನರ್ಜಿ ನೋಡಿದಾಗ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನೀವು ನಿಮ್ಮ ಒಡನಾಟ ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಏನೋ ಪಾಸಿಟಿವ್ ಎನರ್ಜಿ ಬಂದಾಗ ಅನ್ನಿಸ್ತಾ ಇತ್ತು. ಆಗಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ರು. ಇದೊಂದು ವರ್ಚುವಲ್ ಕನೆಕ್ಷನ್ ಅನ್ನಿಸ್ತಾ ಇದೆ. ಭೇಟಿಯಾಗೋಕ್ಕಿಂತ ಹೆಚ್ಚಾಗಿ ಬರೀ ಮೆಸೇಜ್ಗಳಲ್ಲಿ, ಟೆಕ್ಸ್ಟ್ಗಳಲ್ಲೇ ನಿಮ್ಮ ಸಂಭಾಷಣೆ ನಡೀತಾ ಇತ್ತು. ಆದರೆ ಯಾಕೋ ಅವರೇನೂ ಅಂದ್ಕೊಂಡಂಗೆ ನಡೀತಾ ಇಲ್ಲ. ನಿಮ್ಗೇನೇನೋ ಪ್ರಾಮಿಸ್ ಮಾಡಿದ್ರು, ಕೊನೆ ತನಕ ಈ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತೀನಿ ಹಾಗೆಲ್ಲ ಹೇಳಿದರು. ಆದರೆ ಅದನ್ನು ಈಗ ನಡೆಸ್ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಇಮೋಷ್ನಲ್ ಡಿಸ್ಟರ್ಬೆನ್ಸ್ ಇದೆ. ಅದು ಎರಡೂ ಕಡೆಯಿಂದ ಅಂತ ಅನ್ನಿಸ್ತಾ ಇದೆ. ನೀವು ಈ ಪರಿಸ್ಥಿತಿನ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ನಡೆಸಿದ್ದೀರಾ, ಆದರೆ ಆ ವ್ಯಕ್ತಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇದೊಂದು ನಂಬಿಕೆ, ಟ್ರಸ್ಟ್. ಅಂದರೆ ಏನೋ ಅಡ್ಜಸ್ಟ್ಮೆಂಟ್ಸಿಂದ ಕೂಡಿದ ರಿಲೇಷನ್ಶಿಪ್ ಆಗಿತ್ತು ಅನ್ನಿಸ್ತಾ ಇದೆ. ಏನೋ ಟೈಮ್ ಪಾಸ್ಗೆ ಅಂತ ಇದ್ದ ಫ್ರೆಂಡ್ಶಿಪ್ ಆಗಿರಬಹುದು. ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಇಂಟೆನ್ಸಿಟಿ ಎನರ್ಜಿ ಬರ್ತಾ ಇದೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಬೆಳೆದಿದೆ. ಆ ಪ್ರೀತಿ, ಅನ್ಯೋನ್ಯತೆ ಬೆಳೆಯೋಕ್ಕೆ ಟೈಮ್ ಬೇಕು ಅಲ್ವಾ? ನಿಮ್ಮ ಫ್ರೆಂಡ್ಶಿಪ್ ಡೀಪಾಗಿ ಬೆಳೆದಿದೆ. ನೀವು ಆ ವ್ಯಕ್ತಿನಲ್ಲಿ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರಿ. ಇಲ್ಲಿ 2 ಡ್ರಾಪ್ಸ್ ಜಾಯಿನ್ ಆಗ್ತಾ ಇದೆ. ಕೆಲವರಿಗೆ ಇಲ್ಲಿ ಆಲ್ರೆಡಿ ಮದುವೆ ಆಗಿರಬಹುದು. ಒಂದು ಕಾಲದಲ್ಲಿ ಡೀಪ್ ಆಗಿದ್ದ ಫ್ರೆಂಡ್ಶಿಪ್ ಮಧ್ಯೆ ಈಗೀಗ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ನಿಮ್ಗೆ ಅವರು ಚೇಂಜ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಮೊದಲಿನ ಭಾವನೆಗಳಿಲ್ಲ. ಭೇಟಿ ಮಾಡಿ ಸಾಕಷ್ಟು ದಿನಗಳು ಕಳೆದಿದೆ ಅನ್ನಿಸ್ತಾ ಇದೆ. ಕಾಲ್, ಮೆಸೇಜ್ನಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಇದಕ್ಕೆಲ್ಲ ಅವರಲ್ಲಿ ಸಾಕಷ್ಟು ಕಾರಣಗಳಿದೆ. ಮೊದಲಿನ ಪ್ರೀತಿ ಭಾವನೆ ಈಗಿಲ್ಲ ಅನ್ನಿಸ್ತಾ ಇದೆ ನಿಮಗೆ.
ಜೀವನ ಪೂರ್ತಿ ನಿನ್ನ ಜೊತೆ ಆಗಿರ್ತೀನಿ ಅಂತ ಮಾಡಿದ ಪ್ರಾಮಿಸ್ ಎಲ್ಲ ಸುಳ್ಳು ಅನ್ನಿಸ್ತಾ ಇದೆ. ಇವರು ನಿಮ್ಮ ಡ್ರೀಮ್ ಪರ್ಸನ್ ಆಗಿದ್ರು. ಅವ್ರಿಗೋಸ್ಕರ ವಿಶಸ್ ಇದೆ, ಮ್ಯಾನಿಫೆಸ್ಟೇಷನ್ ಇದೆ. ಈ ಪರಿಸ್ಥಿತಿನಲ್ಲಿ ದೇವರನ್ನ, ಏಂಜಲ್ಸ್ನ ಗೈಡೆನ್ಸ್ ಕೇಳಿರಬಹುದು. ಈ ವ್ಯಕ್ತಿ ಎನರ್ಜಿ ನೋಡಿದಾಗ ಶುರುವಿನಲ್ಲಿ ಇವರು ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರು, ಆದರೆ ಈಗ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಅನುಕಂಪ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ಇಲ್ಲಿ ವ್ಯಾಕ್ಸ್ ಡ್ರಾಪ್ಸ್ ಏನು ಹೇಳುತ್ತೆ ನೋಡೋಣ. ಅವ್ರಿಗೆ ಪ್ರತಿ ಕ್ಷಣ ನಿಮ್ಮ ನೆನಪಿದೆ. ಏನೋ ಫ್ಯಾಮಿಲಿ ಪಾಲಿಟಿಕ್ಸ್ ಅಥವಾ ಪ್ರೆಷರ್ನಿಂದ ನಿಮ್ಮನ್ನು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ಮೆಸೇಜ್ ಮಾಡೋಕ್ಕಾಗ್ತಾ ಇಲ್ಲ. ಏನೋ ಹೆವಿ ಎನರ್ಜಿ ಬರ್ತಾ ಇದೆ, ಬರ್ಡನ್ ಇದೆ. ಅವ್ರಿಗೆ ನಿಮ್ಮ ಹಾಗೂ ಫ್ಯಾಮಿಲಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏನೋ ರಿಗ್ರೆಟ್ಸ್ ಇದೆ, ಐಸೋಲೇಷನ್ ಇದೆ. ಒಂದೊಂದ್ಸರಿ ಇದೆಲ್ಲ ನಂಗೆ ಯಾಕೆ ಬೇಕಿತ್ತು ಹಾಗೂ ಅನಿಸುತ್ತೆ. ಆದರೆ ಮನುಷ್ಯನಿಗೆ ಟೆಂಪ್ಟೇಷನ್ ಅನ್ನೋದೊಂದು ಇರುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಏನೋ ಫೀಲಿಂಗ್ಸ್ ಡೆವಲಪ್ ಆಗಿದೆ, ಅಲ್ಲಿ ಗ್ರ್ಯಾಜುಯಲ್ ಆಗಿ ಅಟ್ಯಾಚ್ಮೆಂಟ್ ಇದೆ. ಅವರ ಫೀಲಿಂಗ್ಸ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸ್ಲೋ ಮೂಮೆಂಟ್ಸ್ ಬರ್ತಾ ಇದೆ, ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ. ಸ್ವಲ್ಪ ಕಾಲ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರುತ್ತೆ, ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ನೋಡೋಣ. ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ಗೋಯಿಂಗ್ ವಿತ್ ದಿ ಫ್ಲೋ, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಮತ್ತೊಂದು ಚೇಂಜ್, ಇಂಟಿಗ್ರೇಷನ್, ಹಾಗೆ ಸೆಲೆಬ್ರೇಷನ್. ಇಲ್ಲೊಂದು ಕಂಪ್ಯಾರಿಸನ್ ಇದೆ. ಅವ್ರ ಮನಸ್ಸು ನಿಮ್ಮ ಜೊತೆ ಇದ್ದಾಗಿನ ಪರಿಸ್ಥಿತಿನ ಕಂಪೇರ್ ಮಾಡ್ಕೊಳ್ಳುತ್ತೆ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಇದ್ದಾಗ ತುಂಬ ಸಂತೋಷ ಇತ್ತು, ಏನೋ ಪಾಸಿಟಿವ್ ಫೀಲ್ ಆಗ್ತಾ ಇತ್ತು. ಆಗಾಗ ನಿಮಗೆ ಕಾಲ್ ಮಾಡ್ತಾಯಿದ್ರು, ಗಂಟೆಗಟ್ಟಲೆ ಮಾತಾಡ್ತಾಯಿದ್ರು. ಇಲ್ಲೇನೋ ಚೇಂಜಸ್ ಆಗಿದೆ, ಪರಿಸ್ಥಿತಿ ಬದಲಾಗಿದೆ. ಆದ್ರೂ ಪರಿಸ್ಥಿತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಈ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಮನಸ್ಸು ಭಾರ ಅನ್ನಿಸ್ತಾ ಇದೆ. ಒಂಟಿತನ ಫೀಲ್ ಆಗ್ತಿದ್ರು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ. ನಿಮ್ಮಿಂದ ದೂರ ಆದಮೇಲೆ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಅಲ್ಲೊಂದು ಕೇರಿಂಗ್ ಭಾವನೆ ಇತ್ತು. ಆದರೆ ಮುಂದೆ ಇಲ್ಲಿ ಸೆಲೆಬ್ರೇಷನ್ ಇದೆ ಅನ್ನೋದಿದೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ನಲ್ಲಿ ಹೊಸತನ ಇತ್ತು, ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ಫ್ಯಾಮಿಲಿಗೋಸ್ಕರ ತನ್ನ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಈ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇದು ಸ್ವಲ್ಪ ಕಾಲ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ಅವರು ಏನು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಐ ಆಮ್ ವಿತ್ ಯು ನೋ ಮ್ಯಾಟರ್ಸ್ ವಾಟ್ ಎವರ್ ಇಟ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಏನೇ ಆಗಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಹಿಂದೆ ನಿಮ್ಗೆ ಅವರೇನೇನೋ ಪ್ರಾಮಿಸ್ ಮಾಡಿದ್ರು, ಅದನ್ನು ನಡೆಸ್ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಫರ್ಗಿವ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಸ್ವಲ್ಪ ಕಾಲ ಅಷ್ಟೇ. ಮೆಂಟಲಿ ಇಮೋಷ್ನಲಿ ನಾನು ನಿನಗೆ ಕನೆಕ್ಟ್ ಆಗಿದ್ದೀನಿ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಹಾಗೆ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.